ತಮ್ಮ ಪ್ರಕಾರ ಇದರ ಮೇಜರ್ ಟೇಕ್ಅವೇಸ್ ಏನಂತೇಳಿ ಅನಿಸ್ತೀರಿ? ಈ ರಿಸಲ್ಟ್ನ ಫಲಿತಾಂಶವನ್ನು ನಾವು ನೋಡ್ತಾ ಇದ್ದಾಗ ಈ ಫಲಿತಾಂಶದಿಂದ ಬರುವಂತಹ ಸಂದೇಶಗಳ ವಿಚಾರಕ್ಕೆ ಬಂದಾಗ ನೋಡಿ, ಬಿಜೆಪಿನವರಿಗೆ ಲೋಕಸಭೆ ಚುನಾವಣೆ ಇದೆಯಲ್ಲ 2029 ಅದು ಮುಖ್ಯ. ಬಿಹಾರದ ಇವತ್ತಿನ ಅಸೆಂಬ್ಲಿ ಚುನಾವಣೆ ಅಲ್ಲ. ಹೌದು. ಆ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ 40 ಸೀಟಲ್ಲಿ 40 ಗೆಲ್ಲಬೇಕು, ಇಲ್ಲ 35 ಗೆಲ್ಲಬೇಕು ಅನ್ನೋ ಆಲೋಚನೆ ಅವರಿಗಿರುತ್ತೆ. ಆದ್ದರಿಂದ ನಿತೀಶ್ ಕುಮಾರ್ ಅವ್ರನ್ನ ಟಚ್ ಮಾಡೋಕ್ಕೆ ಹೋಗಲ್ಲ ಅವರು. ನಿತೀಶ್ ಕುಮಾರ್ ಅವ್ರನ್ನ ಟಚ್ ಮಾಡಿದ್ರೆ ಆ ರಿಸಲ್ಟೇ ಉಲ್ಟಾ ಆಗ್ಬೋದು. ಲೋಕಸಭೆ ಚುನಾವಣೆಗೆ ಗೆಲ್ಲೋದು ಮುಖ್ಯನಾ ಅಥವಾ ಇದರಲ್ಲಿ ತಮ್ಮ ಮುಖ್ಯಮಂತ್ರಿ ಕೂರಿಸೋದು ಮುಖ್ಯನಾ ಅವರಿಗೆ? ಆದ್ದರಿಂದ ನನ್ನ ಪ್ರಕಾರ ಅವ್ರದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಲೋಕಸಭೆ ಚುನಾವಣೆಯನ್ನು ಮುಂದಿಟ್ಕೊಂಡು ಈಗ ಈ ಅಲಯನ್ಸನ್ನು ಕಂಟಿನ್ಯೂ ಮಾಡ್ತಾರೆ. ಅರುಣ್ ಅವ್ರು ಹೇಳಿದಾಗ 5 ವರ್ಷ 10 ವರ್ಷ 20 ವರ್ಷ ಯೋಚನೆ ಮಾಡೋದ್ರಿಂದ ಇದು ಸರಿಯಾಗಿ ನಡೀತಾ ಇದ್ದಾಗ ಯಾಕೆ ಅದನ್ನು ಅವರು ಮತ್ತೆ ಹಾಳು ಮಾಡೋಕ್ಕೆ ಹೋಗ್ತಾರೆ? ಆದ್ದರಿಂದ ಅವ್ರು ಮಾಡೋಕ್ಕೆ ಹೋಗಲ್ಲ ಅಂತ ಅನಿಸುತ್ತೆ ಒಂದು. ಎರಡನೇದಾಗಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಏನೇನು ವಿಷಯಗಳನ್ನು ಚರ್ಚೆ ಮಾಡ್ತಾಯಿದ್ರು, ಈಗ ಓಟ್ ಕದೀತಾ ಇದ್ದಾರೆ ಅಂತ ಒಂದು. ಆಮೇಲೆ ಈ ಸಂವಿಧಾನದ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ರು. ಆ ವಿಷಯಗಳ ಬಗ್ಗೆ ಮತದಾರರು ತಲೆನೇ ಕೆಡಿಸ್ಕೊಂಡಿಲ್ಲ ಅಂತ ಅನಿಸ್ತಾ ಇದೆಯಲ್ಲ ಈಗಿನ ಚುನಾವಣೆ ರಿಸಲ್ಟ್ ನೋಡಿದ್ರೆ. ಈಗ ಅವರು ಮತ್ತೆ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಅದನ್ನೇ ಹೇಳಕ್ಕೆ ಹೋದರೆ ಅವರ ಪಕ್ಷದ ಬೇರೆ ಯಾವ ಪಕ್ಷದ ಜೊತೆ ಚುನಾವಣೆ ಮಾಡ್ತಾಯಿದ್ದಾರೆ ಆ ರಾಜ್ಯಗಳಲ್ಲಿ ಅವರು ಸುಮ್ಮನೆ ಇರಲ್ಲ. ಈಗ ತಮಿಳುನಾಡಲ್ಲಿ ಈ ವಿಷಯ ಮಾತಾಡಿದ್ರೆ DMK ಅಂತ ಹೇಳ್ಬೋದು, ಅದೆಲ್ಲ ಬೇಕಾಗಿಲ್ಲ ನಮಗೆ, ನಾವು ನಮ್ಮ ರಾಜ್ಯ ಚುನಾವಣೆ ಮಾಡ್ಕೋತೀವಿ ಅಂತ. ಕೇರಳದಲ್ಲಿ UDF ಅದನ್ನೇ ಹೇಳ್ಬೋದು, ಇದನ್ನೆಲ್ಲ ನೀವು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ. ವೆಸ್ಟ್ ಬೆಂಗಾಲ್ನಲ್ಲಿ ಅವರು ಸ್ವತಂತ್ರವಾಗಿ ನಿಲ್ತಾರೆ, ಅವ್ರಿಗೆ ಯಾವುದೇ ಸಿಗ್ನಿಫಿಕೆನ್ಸ್ ಇಲ್ಲ. ಮಮತಾ ಬ್ಯಾನರ್ಜಿ ಅವ್ರದ್ದೇ ಸರ್ಕಾರ ಮಾಡ್ಕೊಂಡು ಹೋಗ್ತಾರೆ. ಅಸ್ಸಾಂನಲ್ಲಿ ಅವರಿಗೊಂದು ಚಾನ್ಸ್ ಇದೆ ಅನ್ನೋ ಅಭಿಪ್ರಾಯ ಇತ್ತು. ಈ ಚುನಾವಣಾ ಇದು ಬಂದ ಮೇಲೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ಪಂಜಾಬ್ ಚುನಾವಣೆ ಬಂದಾಗ ಪಂಜಾಬ್ನಲ್ಲಿ ಈಗ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಇದೆ, ಆದರೆ ಕಾಂಗ್ರೆಸ್ ಭಾಳ ಸ್ಟ್ರಾಂಗ್ ಆಗಿದೆ, ಅಲ್ಲಿ ಅವರೇ ಅಧಿಕಾರಕ್ಕೆ ಬರ್ತಾರೆ ಅನ್ನೋ ಸುದ್ದಿ ಕೂಡ ಇತ್ತು. ಆದರೆ ಹೇಳೋಕ್ಕಾಗಲ್ಲ, ಈ BJP ಅಕಾಲಿ ದಳ ಮತ್ತೆ ಪಂಜಾಬಲ್ಲಿ ಒಗ್ಗಟ್ಟಾದ್ರೆ ಮತ್ತೊಂದು ಸಲ ಅಲ್ಲಿ ಏನು ಬೇಕಿದ್ರೂ ಆಗ್ಬೋದು, 3 ಪಾರ್ಟಿಗಳು ಸೇರಿಕೊಂಡು. ಆದ್ದರಿಂದ ಕಾಂಗ್ರೆಸ್ನವರು ಈಗ ಹೊಸದಾಗಿ ವಿಷಯಗಳನ್ನು ಹುಡ್ಕೊಂಡು ಹೋಗಬೇಕಾಗುತ್ತೆ. ಈಗ ಏನು ವಿಷಯಗಳಿಂದ ಲಾಸ್ಟ್ 1 ವರ್ಷದಲ್ಲಿ ಅವರು ಹೋರಾಟ ಮಾಡ್ತಾಯಿದ್ರು, ಧರಣಿ, ಸತ್ಯಾಗ್ರಹ, ಪಾದಯಾತ್ರೆ ಅದು ಇದು ಮಾಡ್ತಾಯಿದ್ರು, ಅದು ಯಾವುದ್ರ ಬಗ್ಗೆನೂ ಮೆಜಾರಿಟಿ ಮತದಾರರು ತಲೆ ಕೆಡಿಸ್ಕೊಂಡು ಕಾಣಿಸಲ್ಲ. ಸುಭಾಷ್ ಅವರು, ಇಲ್ಲಿ ಸಂವಿಧಾನ ಉಳಿಸಿ ಅನ್ನುವಂಥ ವಿಚಾರಗಳು, ಈ ವೋಟ್ ಚೋರಿಯನ್ನು ಬಿಟ್ಟರೆ ಇನ್ನೊಂದು ಮಾಡ್ತೀವಿ, ಸಂವಿಧಾನ ಉಳಿಸಿ. ಬಿಹಾರದಂತಹ ರಾಜ್ಯದಲ್ಲಿ ಅಲ್ಲಿರುವಂತಹ ಜಾತಿ, ಈ ಎಲ್ಲ ಲೆಕ್ಕಾಚಾರಗಳ ನಡುವೆ ಅದನ್ನು ಬಹಳ ಸೀರಿಯಸ್ ಆಗಿ ಜನ ತಗೊಂಡೇ ಇಲ್ಲ ಅಂತೇಳಿ ಈ ರಿಸಲ್ಟ್ ಹೇಳ್ತಾ ಇದೆಯಾ ಅಂತ? 100% ಕರೆಕ್ಟ್. ಯಾಕಂತಂದರೆ ಈಗ ನೋಡಿ, ವೋಟ್ ಅಧಿಕಾರ ಯಾತ್ರೆಯನ್ನು ಮಾಡಿದರು ರಾಹುಲ್ ಗಾಂಧಿ. 16 ದಿವಸ ಇಡೀ ರಾಜ್ಯದೊಳಗಡೆ ವೋಟ್ ಅಧಿಕಾರ ಯಾತ್ರೆಯನ್ನು ಮಾಡಿದರು. ಅದಾದ ನಂತರ ಅವರು ಆ ವಿಚಾರವನ್ನು ಮುಂದುವರಿಸಿಲ್ಲ. ಇಲೆಕ್ಷನ್ ಅನೌನ್ಸ್ ಆಗೋಕ್ಕಿಂತ ಸ್ವಲ್ಪ ಮುಂಚೆನೇ 1 ತಿಂಗಳ ಅವರು ಆಲ್ಮೋಸ್ಟ್ ಬಿಹಾರಕ್ಕೆ ವಿಸಿಟ್ ಕೂಡ ಮಾಡಲಿಲ್ಲ. 1 ತಿಂಗಳು ನಡುವೆ ಗ್ಯಾಪ್ ಆಯಿತು. ಆಮೇಲೆ ಅದಾದಮೇಲೆ ಇಲೆಕ್ಷನ್ ಅನೌನ್ಸ್ ಆಯಿತು. ಇಲೆಕ್ಷನ್ ಅನೌನ್ಸ್ ಆದಮೇಲೂ ಕೂಡ ಅವರು ಆ ವೋಟ್ ಚೋರಿ ವಿಚಾರವನ್ನು ಕೈಬಿಟ್ರು. ಅದು ನಾನು ಈಗ ಈ ರೀತಿಯ ರಿಸಲ್ಟ್ ಬಂದ ಮೇಲೆ ವೋಟ್ ಚೋರಿ ಬಗ್ಗೆ ಮಾತಾಡೋದು ಭಾಳ ಯಾರೂ ಧೈರ್ಯವನ್ನು ಮಾಡಲಿಕ್ಕಿಲ್ಲ ಅಂತ ಅನಿಸುತ್ತೆ ನನಗೆ. ಯಾವ ರೀತಿ ಇಂಥ ಒಂದು ರಿಸಲ್ಟ್ ಬಂದಮೇಲೆ ಕರ್ನಾಟಕದೊಳಗಡೆ ಲೀಡರ್ಶಿಪ್ ಚೇಂಜ್ಗೆ ಯಾರೂ ಕೈ ಹಾಕಲ್ಲ ಅಂತ ಅನಿಸ್ತದೋ, ಅದೇ ವಿಚಾರದೊಳಗಡೆ ಅದೇ ರೀತಿಯೊಳಗಡೆ ಈ ವೋಟ್ ಚೋರಿ ವಿಚಾರವನ್ನು ಕೂಡ ಇನ್ನು ಮುಂದೆ ಮಾತಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ಇರ್ರೆಸ್ಪೆಕ್ಟಿವ್ ಆಫ್ ಬಿಹಾರ್ ರಿಸಲ್ಟ್, ವೋಟ್ ಚೋರಿ ಈಸ್ ಅನ್ ಇಶ್ಯೂ. ಈಗ ಅದು ನಿಮಗೆ ಇಲೆಕ್ಷನ್ನಲ್ಲಿ ನಿಮ್ಗೆ ಅದು ಹೆಲ್ಪ್ ಆಗಿದೆಯೋ ಬಿಟ್ಟಿದೆಯೋ ಅದು ಸೆಕೆಂಡರಿ. ಇಲೆಕ್ಷನಲ್ಲಿ ಹೆಲ್ಪ್ ಆಗಿಲ್ಲ, ಜನ ಅದನ್ನು ಒಪ್ಕೊಂಡಿಲ್ಲ, ಅದೆಲ್ಲವೂ ಸತ್ಯ. ಆದರೆ ಇರ್ರೆಸ್ಪೆಕ್ಟಿವ್ ಆಫ್ ರಿಸಲ್ಟ್ ಅದು ಏನಾದರೂ ಆಗಿರಲಿ, ವೋಟ್ ಚೋರಿ ಒಂದು ಇಶ್ಯೂ ಆಗಿ ಕಂಟಿನ್ಯೂ ಆಗುತ್ತೆ ದೇಶದೊಳಗಡೆ. ಯಾಕಂತಂದರೆ ವೋಟ್ ಚೋರಿ ಮತ್ತು ಇಲೆಕ್ಷನ್ ಕಮಿಷನ್ ಕಾರ್ಯವೈಖರಿಗೆ ಸಂಬಂಧಪಟ್ಟಂತೆ ಏನೇನು ಪ್ರಶ್ನೆಗಳು ಎದ್ದಿದ್ವೋ ಆ ಎಲ್ಲ ಪ್ರಶ್ನೆಗಳು ಈಗಲೂ ಕೂಡ ಜೀವಂತವಾಗಿದೆ. ಯಾವ ಪ್ರಶ್ನೆಗಳಿಗೂ ಕೂಡ ನಿಖರವಾದಂಥ ಕನ್ವಿನ್ಸಿಂಗ್ ಆದಂಥ ಉತ್ತರ ಎಲೆಕ್ಷನ್ ಕಮಿಷನ್ನಿಂದ ಬಂದಿಲ್ಲ. ವಿಷಯ ಮ್ಯಾನೇಜ್ ಆಗ್ತಾ ಇದೆ, ಮುಂದೆ ಹೋಗ್ತಾ ಇದೆ, ಗೆಲ್ತಾ ಇದ್ದೀವಿ ಚುನಾವಣೆ, ಅದೆಲ್ಲ ಸರಿ. ಆದರೆ ಎಲ್ಲರ ಮನಸ್ಸಿನೊಳಗೆ ಆ ಡೌಟ್ ಇದ್ದೇ ಇದೆ. ಅದು ನಿಮಗೆ ಆ ಎಲೆಕ್ಷನಲ್ಲಿ ಡಿವಿಡೆಂಡ್ ಕೊಡ್ತಾ ಇರಲಿಕ್ಕಿಲ್ಲ. ಬಟ್ ಇಟ್ ಈಸ್ ಅನ್ ಇಶ್ಯೂ ಇರ್ರೆಸ್ಪೆಕ್ಟಿವ್ ಆಫ್ ಬಿಹಾರ್ ರಿಸಲ್ಟ್ ಅಂತ ನನಗನ್ನಿಸ್ತದೆ. ಅರುಣ್ ಅವರೇ, ಲಾಸ್ಟ್ ಪಾಯಿಂಟ್ ತಾವೇನು ಹೇಳ್ತೀರಿ? ಲಾಸ್ಟ್ ಪಾಯಿಂಟ್ ನನಗನ್ಸೋದು ಕಾಂಗ್ರೆಸ್ ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಕಾಗತ್ತೆ. ಈಗ ಬಹುಶಃ ಇದು ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ರಾಹುಲ್ ಗಾಂಧಿಯವರಿಗೆ ಚುನಾವಣೆಗಳನ್ನು ತನ್ನ ಪಕ್ಷಕ್ಕೆ ಗೆಲ್ಲಿಸುವಂಥ ಶಕ್ತಿ ಇದೆಯಾ ಅನ್ನೋದು ಬಹುಶಃ ಒಂದು ಮುಂದಿನ ಪ್ರಶ್ನೆ ಆಗ್ಬೋದು. ಅದೇ ಆ ಪಕ್ಷಕ್ಕೆ ಮತ್ತು ಇಂಡಿಯಾ ಆ್ಯಸ್ ಎ ಬ್ಲಾಕ್. ಸೊ ಈ ಎರಡು ಇವರಿಗೆ ಒಂದು ಕೊಯ್ಲಿಷನ್, ಇನ್ನೊಂದು ಪಾರ್ಟಿ. ಸೊ ರಾಹುಲ್ ಗಾಂಧಿಗೆ ಆ ಶಕ್ತಿ ಇದೆಯಾ ಸ್ಟೇಟ್ಗಳಲ್ಲಿ ಗೆಲ್ಲಿಸೋದು ಮತ್ತು ರಾಷ್ಟ್ರೀಯ ಚುನಾವಣೆ ಅಂದರೆ ಲೋಕಸಭಾ ಚುನಾವಣೆ ಇದೆ, ಅದರಲ್ಲಿ ಪಕ್ಷವನ್ನು ಮುಂದಕ್ಕೆ ತರೋದು. ಇದ್ರ ಬಗ್ಗೆ ಬಹುಶಃ ಚರ್ಚೆ ಆಗ್ಬೋದು, ಪಕ್ಷದ ಒಳಗೂ ಚರ್ಚೆ ಆಗ್ಬೋದು ಮತ್ತು ಹೊರಗಂತೂ ಹಾಗೇ ಆಗುತ್ತೆ ಅಂತ ನನಗನ್ಸುತ್ತೆ.
ಎಸ್, ಧನ್ಯವಾದ ತಮಗೆ ಮೂರು ಕೂಡ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇಲ್ಲಿ ಭಾಳ ಮುಖ್ಯವಾಗಿ ನಡೀತಾ ಇರುವಂತಹ ರಿಸಲ್ಟ್ನ ಅಪ್ಡೇಟ್ಸನ್ನು ನಾವು ನೋಡ್ತಾ ಇದ್ವಿ. ಬಿಹಾರದ ಜಂಗಿ ಕುಸ್ತಿಯಲ್ಲಿ ಈಗಾಗಲೇ 88 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಮುನ್ನಡೆಯನ್ನು ಸಾಧಿಸಿದರೆ 78 ಸ್ಥಾನಗಳಲ್ಲಿ JDU ಮುನ್ನಡೆಯನ್ನು ಹೊಂದಿರುವಂಥದ್ದು. ಶಂಖನಾದ ಮೊಳಗ್ತಾ ಇದೆ. BJP ಕಾರ್ಯಕರ್ತರ ಸಂಭ್ರಮ ಮೊಳಗ್ತಾ ಇರುವಂತಹ ಸ್ವರೂಪವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಬಿಹಾರದ ಮತದಾರರ ಖುಷಿ, ಅವರ ಸಂಭ್ರಮ ಸಹಜವಾಗಿದೆ ದೊಡ್ಡ ಮಟ್ಟದಲ್ಲಿದೆ. ಆದರೆ ದೆಹಲಿಯಲ್ಲಿ ಯಾವುದೇ ರೀತಿಯಂಥ ಸಂಭ್ರಮಾಚರಣೆಯನ್ನು ಇವತ್ತು ಆಚರಿಸೋದು ಬೇಡ ಅನ್ನುವಂಥ ಸಂದೇಶವನ್ನು ಕೂಡ BJP ಕೊಟ್ಟಿದೆ. ಯಾಕಂದರೆ ದೆಹಲಿಯ ಸ್ಫೋಟದ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆಗಳಿಗೆ ಅವರು ನಿಲ್ಲಿಸಿದ್ದಾರೆ. ಆದರೆ ಈ ಬಾರಿಯ ಫಲಿತಾಂಶ ಸಹಜವಾಗಿದೆ. BJPಗೆ ವಿಶೇಷವಾಗಿ ಕಾಂಗ್ರೆಸ್ ವಿರುದ್ಧ ಟೀಕೆಯನ್ನು ಮಾಡೋದಕ್ಕೆ ಅಥವಾ ಪ್ರಹಾರವನ್ನು ನಡೆಸೋದಕ್ಕೆ ಬಹಳ ದೊಡ್ಡದಾದಂಥ ಅಸ್ತ್ರವಾಗಿಯೂ ಕೂಡ ಈ ಫಲಿತಾಂಶ ಸಿಕ್ಕಿದೆ. ಯಾಕಂದರೆ ಬಿಹಾರದಲ್ಲಿ ವೋಟರ್ ಅಧಿಕಾರ ಯಾತ್ರೆ ಅನ್ನುವಂಥದ್ದನ್ನು ಮಾಡಿ ಇಲೆಕ್ಷನ್ನ ಒಂದು ಇಶ್ಯೂ ಆಗಿ ಮಾಡೋದಕ್ಕೆ ಹೊರಟಿತ್ತು ವೋಟ್ ಚೋರಿಯನ್ನು ಕಾಂಗ್ರೆಸ್. ಆದರೆ ಕಾಂಗ್ರೆಸ್ ಮಾಡಿದಂಥ ಇಶ್ಯೂವನ್ನು ಜನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಈ ರಿಸಲ್ಟ್ ತೋರಿಸ್ತಾ ಇರುವಂಥದ್ದು. ಈ ಕಾರಣಕ್ಕಾಗಿದೆ ವೋಟ್ ಚೋರಿ ಈ ವಿಚಾರದಲ್ಲಿ ಇವತ್ತು ಕೂಡ ಪವನ್ ಖೇರಾ ಹೇಳಿದ್ದಾರೆ, ಇದು ಯಾವುದೇ ರಾಜಕೀಯ ಪಕ್ಷಗಳ ಬಗ್ಗೆ ಮಾತಾಡಲ್ಲ ನಾನು, ಇದು ಭಾರತ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ನಡುವಿನ ವಿಚಾರಗಳು. ಈ ರಿಸಲ್ಟ್ ಭಾರತ ವರ್ಸಸ್ ಎಲೆಕ್ಷನ್ ಕಮಿಷನ್ ಅನ್ನುವಂತಹ ಮಾತುಗಳನ್ನು ಹೇಳಿದರು. ಆದರೆ ಇದು ಯಾವುದೇ ಸ್ವರೂಪದಲ್ಲಿ ಅದನ್ನು ಕಾಯಿನ್ ಮಾಡ್ತಾ ಹೋದರೂ ಕೂಡ ಕಾಂಗ್ರೆಸ್ ಅವರು ಇದಕ್ಕೆ ತಮ್ಮ ಸ್ಟ್ರಾಟಜಿಯಲ್ಲಿ ಫೇಲ್ಯೂರ್ ಆಗಿದೆ ಅಂತ ಅವರು ಕೂಡ ನೋಡಬೇಕಾಗುತ್ತೆ. ಹಾಗೆಯೇ NDA ಯಾವ ಸ್ವರೂಪದ ಉತ್ತಮ ಆಡಳಿತವನ್ನು ಸುಶಾಸನ ಕೊಡ್ತೀವಿ, ಜಂಗಲ್ ರಾಜ್ ಬರೋಕ್ಕೆ ಬಿಡಲ್ಲ ಅಂತ ಹೇಳುವಂಥದ್ದು, ಆ ಸುಧಾರಣೆಯನ್ನು ಹೇಗೆ ಬಿಹಾರದ ಜನರ ಮುಂದೆ ಇಡ್ತಾರೆ ಅನ್ನೋದು ಕೂಡ ನೋಡಬೇಕಾಗಿದೆ.